ಯಾವ 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 ಅಮ್ಮ ಓನ ಅನ್ನಕತ್ತಿಲ್ಲ ಅಲ್ವೇ? ಏ ಜೋರ ಕರಿಯಲೆ, ನನಗೆ ಹೊಟ್ಟೆ ಹಸ್ತೈತಿ. ಯಾವ ಏನ್ ಮಾಡಕತ್ತೀವಿ ಬಾಯಿಲಿ? ಅಯ್ಯಯ್ಯ, ನನ್ನ ಮಗ ಬಂತೇನ? ಯಾವ ಕಿವಿನೇ ಕೇಳವಲ್ಲ ನೋಡು. ಇಲ್ಲಿ ಅಡ್ಗೆ ಮಾಡಕತ್ತೀನಿ, ಕೇಳಕತ್ತೀರ ಇಲ್ಲಿ ನೋಡು. ಬಂದ ಏನವ ನನ್ನ ಮಕ್ಕಳು, ನನ್ನ ಅಳಿಯ, ನನ್ನ ಮಗ ಎಲ್ಲರೂ ಬಂದ್ರೇನ? ಎಷ್ಟು ಖುಷಿ ಆಗುತ್ತೆ. ಯಾವ ಬಂದೆ ನಿಂದ್ರ, ಯಾವ ಕೈ ತೊಳ್ಕೊಳಕತ್ತೀನಿ, ರೊಟ್ಟಿ ಮಾಡಕತ್ತಿದ್ದೆ. ನೀ ಬರ್ತಿ ಅಂತ ಹೇಳಿದಲ್ಲ, ಅದ್ರ ಸಂಬಂಧ ಯಾವ ಬಂದೆ ನಿಂದ್ರು. ಯಮ್ಮ ಏನ್ ಮಾಡಕತ್ತಿದ್ದಿ? ನಾವು ಅಗಳನ ಬಂದೇವಿ. ನನಗೆ ಹೊಟ್ಟೆ ಹಸು ಆಗೈತಿ, ಏನಾರ ಕೊಡ್ಬಾ ತಿನ್ನಕ. ಹೌದೇನಾ ನನ್ನ ಬಂಗಾರಿ? ಆಯ್ತು ವಾಯವ, ಅದ್ರ ಸಂಬಂಧ ರೊಟ್ಟಿ ಮಾಡಿನೇ ಯವ್ವ. ರೊಟ್ಟಿ ಮಾಡಿ, ಜುಣಕ ಮಾಡಿ, ಬ್ಯಾಡಿದು ಸಾರು ಮಾಡೀನಿ, ಸಜ್ಕ ಮಾಡೀನಿ ಯವ್ವ. ನೀವೆಲ್ಲ ಬರ್ತೀರಿ ಅಂತೇಳಿ ಬರ್ರಿ ವಾಯವ, ಉಣ್ ಬರ್ರಿ. ನನ್ನ ಬಂಗಾರ ಕಿಡ್ಡಿ ಎಟ್ಟರ ಚಂದದಿಯ ಯವ್ವ. ನನ್ನ ಮೊಮ್ಮಗಳು ಅದ ಕಡ್ಡಿ ಕೊರ್ದಂಗೆ ಆಗೈತೆ ನೋಡು, ಎಟ್ಟರ ಚಂದ ಐತೆ ನೋಡು. ಅಷ್ಟು ಚಂದ ನಾನೇನ ತಿದ್ದಿ ಎರಡನೇ ಯವ್ವ ನನ್ನ ಮೊಮ್ಮಗಳ. ಯಾವ ಬರೀ ಆಕಿನ ಕೇಳೋದನು? ಇಲ್ಲಿ ನೋಡಿಲಿ, ನಿನ್ನ ಅಳಿಯ ನಿನ್ನ ಮೊಮ್ಮಗ ಎಲ್ಲರೂ ಬಂದಿಂತೇವೆ ಯವ. ಒಟ್ಟು ಹಸ್ತು ನಾಯಿ ಆಗೈತೆ ಯವ. ನಡಿ ಯವ, ಎಲ್ಲರಿಗೂ ಊಟ ಕೊಡು. ನನ್ನ ಗಂಡಂತರು ಪಾಪ ಅಲ್ಲಿಂದ ಹಂಗನ ಬಂದಾನ. ಏನೇನೂ ತಿಂದಿಲ್ಲ ಮನ್ಯಾಗ. ನಮ್ಮ ಅತ್ತಿ ಚಲೋ ಅಡಿಗೆ ಮಾಡಿರ್ತಾಳ. ಇಲ್ಲಿ ಉಂಡ್ರ ಎಲ್ಲ ಹೊಟ್ಟೆ ತುಂಬಿ ಮತ್ತೆ ನನಗೆ ಉಣ್ಣಕ್ಕಾಗಂಗಿಲ್ಲ. ನಮ್ಮ ಅತ್ತಿ ಮನಸ್ಸು ನೋಯಿಸ್ಬಾರ್ದು ಅಂತ ಹೇಳಿ ಹಂಗ ಬಂದೈತೆ ಯವ. ನನ್ನ ಗಂಡ ನಡಿವೆ ಯವ. ಅಯ್ಯ ರುದ್ರಪ್ಪ, ನೋಡಿಲ್ಲಪ್ಪ, ಬಾ ಒಳ ಬಾ, ಮಾರಿ ತಕೊಂಡು ಊಟನ ಮಾಡಿಬಿಡ್ರಿ ಸದ್, ಆಮೇಲೆ ಮಾತಾಡ್ಕೊತ ಕುಂದ್ರೋಣ್ರಿ. ನೀನು ಅಕ್ಕನ್ನ ಚಂದದಿ ಅಂತ ಹೇಳಿದಿ, ನಾನ್ ಚಂದಿಲ್ಲನು? ನನ್ನ ನೀ ಎಡ್ದಿಲ್ಲನು? ಅಯ್ಯ ನನ್ನ ಬಂಗಾರ ಕಿಡ್ಡಿ, ನಿನ್ನ ನಾನು ಇರ್ತೀನಿ ಯಪ್ಪ. ನೀನಾರ ಎಷ್ಟು ಚಂದದಿ ಗೊತ್ತ? ನೀನು ಮನಿ ಮಗ ಯಪ್ಪ, ವಂಶೋದ್ಧಾರಕ ನೀನು. ನೀ ಚಂದ ಇರ್ಲಿಕ್ಕಂದ್ರೆ ಹೆಂಗ? ನೀನು ಉಂಡು ತಿಂದು ಗಟ್ಟಿ ಮುಟ್ಟಾಗಿರ್ಬೇಕು ಗೊತ್ತನು ಯಪ್ಪ ನನ್ನ ಬಂಗಾರ ಯಪ್ಪ ನೀನು. ಹೌದನು? ಅಂದ್ರೆ ನಾನು ವಂಶ ಬೆಳೆಸ್ತೀನೇನು? ಅದಕ್ಕೆ ಅವನು ನನಗ ತುಪ್ಪ ಜಾಸ್ತಿ ಹಾಕಿ ಉಣಿಸ್ತಾಳ, ಮತ್ ನೀನು ನನಗೆ ತುಪ್ಪ ಜಾಸ್ತಿ ಹಾಕಿ ಉಣಿಸ್ಬೇಕು. ಅವನಕ್ಕಿಂತ ಜಾಸ್ತಿ ಹಾಕ್ಬೇಕು. ಹೌದಾ ನನ್ನ ಬಂಗಾರ? ನಿಮ್ಮ ಅವು ಜಾಸ್ತಿ ಆಗ್ತಾಳನು? ಆಯ್ತಪ್ಪ, ನೋಡು ನಿಮ್ಮ ಅವನ್ಕಿಂತ ಒಂದು ಬಟ್ಲ ಹಾಕಿ ಉಣಿಸ್ತೀನಿ ಯಪ್ಪ. ನೀವು ಇನ್ನು ಇಲ್ಲೇ ಇರ್ತೀರಲ್ಲಪ್ಪ. ಎಷ್ಟು 15 ದಿನ ಇಲ್ಲೇ ಇದ್ಬಿಡ್ರಿ ನೀವು. ಆ ಹಡಿಬಿತ್ತಿ ಬರುತ್ತ ನಾನು, ನೀವು ಇಲ್ಲೇ ಇರ್ತೀರಲ್ಲ ನನ್ನ ಬಂಗಾರಿ. ನಿಮ್ಗೆ ಏನು ಬೇಕು ಹೇಳ್ರಿ, ಎಲ್ಲ ನಿಮ್ಮವ್ವ ಮಾಡಿಕೊಡ್ತಾಳ. ಯಾಕಿಂದ ಕೈ ಯಾಕಿಂದ ಬಾಯಿಗ. ಯಾವ ನಾವು 15 ದಿನ ಅಷ್ಟ ಅಲ್ವೇ, 1 ತಿಂಗಳು ಇರಕ್ ಬಂದೇವಿ. ನಿನ್ನ ನಡೆ ಹೇಳ್ಬಿಟ್ಟಾನ ಅತ್ತಿಯರು, ಪಾಪ 15 ದಿನ ಅಷ್ಟೇ ಇದ್ರ ಮನ್ಸಿಗೆ ಬೇಸರ ಆಗುತ್ತಾ, 1 ತಿಂಗಳು ಅಲ್ಲೇ ಇರೋನು ಅಂತ ಹೇಳಿದ್ರು. ಅದಕ್ಕೆ 1 ತಿಂಗಳು ಇರ್ಬೇಕಂತೇಳಿ ಬಟ್ಟಿ ಗೀಟಿ ಎಲ್ಲ ಹೊತ್ಕೊಂಡು ಬಂದ್ಬಿಟ್ಟೇವಿ. ಯಾವ ನಡಿ, ಬರೇ ಮಾತಾಡಿ ಹೊಟ್ಟೆ ತುಂಬಿಸ್ಬೇಡ. ನಡಿ ತುಪ್ಪ ಹಾಲು ಎಲ್ಲ ಐತಿಲ್ಲ ಸಜ್ಜಕದಾಗ. ಹೌದ್ರಿ ಅತ್ತೀರ, ಪಾಪ ನಿಮ್ಗೆ 15 ದಿನ ಇದ್ರ ಮನ್ಸಿಗೆ ಭಾಳ ನೋವಾಗುತ್ತೆ. ಹೌದಿಲ್ರಿ? ನೋಡು ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ನಡೆಯ ಬರೀ 15 ದಿನ ಇದ್ರು, ಏನು ಉಂಡಂಗಾಲಿಲ್ಲ, ತಿಂದಂಗಾಗಿಲ್ಲ, ಇದ್ದಂಗಾಲಿಲ್ಲ ಅಂತಂದು ನಿಮಗೂ ಮನ್ಸಿಗೆ ಭಾಳ ನೋವಾಗುತ್ತೆ ರೀ. ಹಾಗಾಗಿ ನಾವು ನಮ್ಮ ಮನೆಗೆ ನಮ್ಮವು ಹೇಳೇ ಬಂದ್ಬಿಟ್ಟೇವಿ. ಯಾವ ನಾವು 1 ತಿಂಗಳ ಮೇಲೆ ಇರ್ತೇವಿ, ನೀನು ಆರಾಮ್ ಇದ್ದು ಬಿಡು ಅಂತ ಹೇಳಿ ಬಂದ್ಬಿಟ್ಟೆ ನೋಡು. ಹೌದನ್ರಿ? ಆಯ್ತು, ನಿಮಗೆ ಎಷ್ಟು ದಿನ ಇರ್ಬೇಕು ಅನಿಸ್ತಾ ಅಷ್ಟು ದಿನ. ಮತ್ತೆ ಕೆಲ್ಸಕ್ಕೆ ರೀ, ಮತ್ತೆ ಹೆಂಗೆ ಮಾಡ್ತೀರಿ ಕೆಲ್ಸಕ್ಕೆ ಹೋಗೋದು? ಕೆಲಸ ರೀ? ಹೋಗೋದ್ರಿ ಇಲ್ಲಿಂದ ಬಸ್ ಅದಾವಲ್ರಿ ಮತ್ತೆ ಹೋಗಾಕ. ಆರಾಮ ಮತ್ತೆ ಬಿಜಾಪುರಕ್ಕೆ ಹೋಗಕ್ಕೆ ರಗಡ್ ಬಸ್ ಅದಾವಲ್ರಿ. ಸಿಟಿ ಬಸ್ನಾಗ ಹೋಗಿ ಮುಂಜಾನೆ ಹೋಗ್ತೀನಿ, ಸಂಜೆಗೆ ಬಂದ್ಬಿಡ್ತೀನಿ ರೀ. ಕೆಲ್ಸದ ನೀವೇನು ಚಿಂತೆ ಮಾಡಬೇಡ್ರಿ. ನಾನು ಇಲ್ಲೇ ಮನ್ಯಾಗ ಕುಂತನ ಒಂದು ಫೋನ್ ಹಾಕಿದ್ನಿ ಅಂದ್ರೆ ಅಲ್ಲಿ ಕೆಲಸ ನಡೀತಾವ್ರಿ. ನಾನು ಏನಿದ್ರು ನಾನು ಹೆಂಡ್ತಿ ನನ್ನ ಮಕ್ಕಳು ಅಷ್ಟೇ. ನಾನು ಇನ್ನು ಮ್ಯಾಗ ನೀವು ಇಲ್ಲಿ ನೀವೇನೇನು ಅಡುಗೆ ಮಾಡ್ತಿರಲ್ಲ ಉಣ್ಕೋತ ಕುಂತ್ಬಿಡ್ದ ನನ್ನ ಕೆಲಸ ರೀ. ನಾನೆಲ್ಲ ಫೋನಿನ ಮ್ಯಾಗ ಕೆಲಸ. ಕೇಳ್ರಿ ನಿಮ್ಮ ಮಗನ. ಯಾವ ಹೌದ್ರಿ, ಅವರೆಲ್ಲ ಫೋನಿಗೆ ರೊಕ್ಕ ಹಾಕ್ಸೋದು ಕೆಲಸ ಮಾಡೋದು. ಹಂಗೇನ್ರಿ ಇತ್ತಂದ್ರೆ ಹೋಗ್ತಾರ, ಸಂಜೆಗೆ ಹೋಗ್ತಾರ, ರಾತ್ರಿನಾಗ ಅಲ್ಲೆಲ್ಲ ಕೆಲಸ ಮಾಡಿ ಮುಂಜಾನೆ ಬಂದ್ಬಿಡ್ತಾರ. ಅವರು ರಾತ್ರಿನಾಗ ಎಲ್ಲ ಅಲ್ಲಿ ಇಟ್ಟಿರ್ತಾರಂತ ಪೆಂಡಿಂಗು. ಇವ್ರು ಹೋಗಿ ಎಲ್ಲ ಬರೋದು, ಅದೇನ ಕಂಪ್ಯೂಟರ್ನಾಗೆಲ್ಲ ಕೆಲಸ ಮಾಡ್ತಾರವೇ ಇವರು. ಇಡೀ ರಾತ್ರಿ ಕುಂತು ಕಂಪ್ಯೂಟರ್ನಾಗೆಲ್ಲ ಕೆಲಸ ಮುಗಿಸಿ ಏನ ಇದು ಮ್ಯಾಲಿಗೆ ಮಾಡ್ತಾರಂತ. ಮ್ಯಾಲಿ ಮಾಡಿಂದ ಮುಂಜಾನೆ ಎದ್ದು ಮನೆಗೆ ಬಂದಿರ್ತಾರ. ಒಂದೊಂದ್ಸರಿ ಒಂದೊಂದು ವಾರದ್ದು ಒಮ್ಮಲಿ ಕೆಲಸ ಮಾಡಿ ಮ್ಯಾಲೆ ಮಾಡಿ ಬಂದ್ಬಿಡ್ತಾರ ನೋಡ್ರಿ ಮನೆಗೆ. ಇವ ಅಟ್ಟಗೆ ಕೆಲಸ ಮಾಡ್ತಾನೆ ಏನೇ ನಡೆ. ಅದಕ್ಕೆ ಇವ ನಾನು ಚಲೋ ತುಪ್ಪ ಹಾಕಿ ಹಾಲು ಹಾಕಿ ವಾರಕ್ಕೊಮ್ಮೆ ಹೋಳಿಗೆ ಮಾಡ್ತೀನಿ ಬೇವ. ನಾನು ವಾರಕ್ಕೊಮ್ಮೆ ಕಡೆಗೆ ವಾರದಾಗ 2 ಸರಿ ಮಾಡತೀನಿ. ಅವ್ರವ್ವ ಎಲ್ಲ ಇದಕ್ಕೆ ಹೊಕ್ಕ ಕೆಲ್ಸಕ್ಕೆ ಅದೇನ ಅರ್ಬಿ ಅಂಗಡಿಯಾಗ ಹೊಕ್ಕಳವೆ. ಈಗ ಕಸ ಹುಡುಗಿ ಮತ್ತು ನೀರು ತುಂಬ ಇಟ್ಟು ಬಂದ್ಬಿಡೋದು ಅಂತ ಅಟ್ಟ ದೊಡ್ಡ ಅರ್ಬಿ ಅಂಗಡಿ ಐತಿ. ಅವ್ರು ಎಟ್ಟ ಕೊಡ್ತಾರವ ಇವ 5,000 ನೆಟ್ಟ ಕೊಡ್ತಾರಂತೆ. ಅದನ್ನ ತಂದು ನನ್ನ ಕೈ ಕೊಡ್ತಾರ. ನಾನು ಬರೀ ಏನೇನು ನಡೆಯಾಗ ನಿಮ್ಮ ಮೊಮ್ಮಕ್ಕಳಿಗೆ ಅಡುಗೆ ಮಾಡೋದು ಇಡೋದು ಮತ್ತು ಇವರು ತರ್ತಾರೆ. ಇವ್ರು ಏನು ಮಾಡ್ತಾರೆ ಗೊತ್ತಾರ? ಮಕ್ಕಳಿಗೆ ನನಗೆ ಎಲ್ಲ ಅಲ್ಲೇ ಬ್ಯಾಂಕ್ನಾಗ ಇಟ್ಟು ಬರ್ದಾಕತ್ತಾರ ಬೇವ. ಯಾವಾಗ್ರ ಒಂದು ಇಟ್ಟು ತಂದಿರ್ತಾರೆ 2,000 3,000 ಒಟ್ಟು ಬ್ಯಾಂಕ್ನಾಗನೇ ಇಟ್ಟು ಬಿಡ್ತಾರೆ. ನಾಳೆ ಬೇಕಲ್ಲ ಮತ್ತೆ ಅದ್ರ ಸಂಬಂಧ. ಹೌದ್ರಿ ಯಪ್ಪ, ಎಷ್ಟು ಶಾಣೆ ಇದೆ ಯಪ್ಪ. ನಿನ್ನಟ್ಟು ಶಾಣೆನೇ ಯಾರು ಇಲ್ಲ ನೋಡು. ಅದಕ್ಕೆ ಯಪ್ಪ ನಿನಗ ಕೊಡ್ತೀನಿ, ಏನು ನನ್ನ ಮಗಳು ನನಗೆ ಕೊಡ್ತೀನಿ ಅಂತೇಳಿ ಕರ್ಕೊಂಬಂದು ನಿಮ್ಮ ಅವು ಹೇಳಿ ಲಗ್ನ ಮಾಡಿಸಿದ್ದೆ ಯಪ್ಪ. ನೀ ಇಟ್ಟು ಶಾಣೆ ಇದೆಯಾ ಅಂತನ ನೋಡು, ಎಷ್ಟು ಚಂದದಿ, ಏನು ಸುದ್ದಿ. ಅವ ಅರ್ಬಿ ನೋಡು ನಮ್ಮ ಊರಾಗ ಇಂಥ ಅರ್ಬಿನ ಯಾರು ಹಾಕೊಳ್ಳಂಗಿಲ್ಲ, ಇಂಥ ಚಸ್ಮನ ಯಾರು ಹಾಕಂಗಿಲ್ಲ. ಆಯ್ತಪ್ಪ ಯಪ್ಪ, ನೀನು ವಾರಕ್ಕೊಮ್ಮೆ ಮ್ಯಾಲರ ಮಾಡು, ತೆಳಗರ ಮಾಡು, ಎಲ್ಲರ ಮಾಡು.
ಒಟ್ಟು ಕೆಲಸ ಮಾಡಿ ನನ್ನ ಮೊಮ್ಮಕ್ಕಳಿಗೆ ನನ್ನ ಮಗಳಿಗೆ ರೊಕ್ಕ ತಂದು ಕೊಡ್ಬೇಕಾ ಯಪ್ಪ. ನನ್ನ ಮಗ ನೋಡು ನನ್ನ ಸಸಿ ಕೈಯಾಗ ತಂದು ಸುರುತ್ತಾನೆ ರೊಕ್ಕನ. ನೀನು ಹಂಗೆ ಮಾಡ್ಬೇಕು ನೋಡಪ್ಪ. ಅವ್ರಿಗಿಂತ ನಾ ಏನು ಕಮ್ಮಿ ಇಲ್ಲ ಅನ್ಬೇಕು. ನಿಮ್ಗೆ ಏನು ಬೇಕು ಹೇಳಿ ಎಲ್ಲ ಅಡುಗೆ ಮಾಡಿ ಕೊಡ್ತೀನಿ. ಹಾಂ, ನಿಮ್ಮವ್ವ ಚಲೋ ಅಡುಗೆ ಮಾಡಾಕ್ತಾಳಂತ ಹೋಗೋದ ಬೇಡಲಿ. 1 ತಿಂಗಳು ಯಾಕೆ 2 ತಿಂಗಳು ನಿಮ್ಮ ವೈನಿಗೆ ಏನಾರ ಅಂದು ಒಟ್ಟ ಬರಂಗ ಮಾಡಬೇಡ, ಅಲ್ಲೇ ಇರ್ಲಿಕ್ಕಿ. ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ನಿಮ್ಮ ವೈನಿನ. ಏನಂದಿ? ನಮ್ಮ ವೈನಿನ ಹೋಗಿ ನೋಡ್ಕೊಂಬರ್ತೀಯ? ಯಾಕೆ? ಯಾವ ಚಸ್ಮಾ ತೆಗೆದು ಕೈಯಾಗ ಇಟ್ಟು ಆ ಕಣ್ಣು ತೆಗೆದು ಕಾಲಾಗ ಹಾಕಿ ಕಾಚು ತೊಳೆದು ಇದನ್ನ ಮಾಡ್ಲೇನ? ಏನಿಲ್ಲ, ಇಲ್ಲಿ ನಾನು, ನನ್ನ ಗಂಡ, ನನ್ನ 2 ಮಕ್ಕಳೇ ಅಷ್ಟೇ. ನನ್ನ ಮಗಳು ಏನು ಅನ್ನಕತ್ತಾಳಲ್ರಿ, ಎಷ್ಟರ ಜೀವದಿರಿ ಇಬ್ರು. ನಿಮ್ಮಿಬ್ಬರು ನೋಡಾಕ 2 ಕಣ್ಣು ಸಾಲು ನೋಡು. ಶಿವ ಪಾರ್ವತಿ ಇದ್ದಂಗೆ ಇದ್ರಿವಾ, ಹಂಗೆ ಕಾಣ್ತೀರಿ ನೋಡು. ನಿಮಗೆ ನೆದ್ರ ತೆಗಿತೀನಿ, ಹುಟ್ರು ನಿಂದ್ರಿ ನೆದ್ರ ತೆಗಿತೀನಿ ಅಂತ. ಹಾದಿ ಕಣ್ಣು ಬೀದಿ ಕಣ್ಣು, ಬೀದಿಯಾಗ ಹೋಗೋರ್ದು ಎಲ್ಲ ಮುಂಡೇರ್ ಕಣ್ಣು, ಎಲ್ಲಾರ ಕಣ್ಣು ತುತ್ತು ಎಟ್ಟರ ನೆದ್ರಾಗೈತೆ ನೋಡು. ಹೋಗಿ ಉಪ್ಪು ಅಲ್ಲಿ ಹಾಕಿ ಬರ್ತೀನಿ, ನಡ್ರಿ ಒಳಗೆ ನಡ್ರಿ. ಈಗ ನನ್ನ ಮಗ ಬಂದಿಂದ 1-2 ಕೋಳಿ ಕಟ್ ಮಾಡಿಸ್ಕೊಂಡು ಬಾ ಅಂತ ಹೇಳ್ತೀನಿ. ಚಲೋತ್ನಾಗ ಸಾರು ಮಾಡಿ ಅದ್ರ ಪಲ್ಯ ಮಾಡಿ ಎಲ್ಲ ಮಾಡಿ ಅದನ್ನ ಚಲೋತ್ನಾಗ ಕಡಕ್ ರೊಟ್ಟಿ ಮಾಡಿ ಕೊಡ್ತೀನಿ. ನಾನು ನಡೆಯಕ್ಕೆ ತಿಂತಾನವ. ಕೋಳಿ ಅಂದ್ರೆ ಘನ ಇಷ್ಟ ಅವನಿಗೆ. ಏನೇನು ಹಡಿಬಿಟ್ಟನ ಹಾಟೆ ಎಷ್ಟು ದಿನಾರ ಮನಸ್ಸಿಗೆ ಇಟ್ಕೊಂಡಿದ್ದಲ್ಲ. ಎಟ್ಟರ ಮೋಸ ಮಾಡಿದ್ದೆ ನನಗೆ. ಒಂದೀಟ್ರ ಸುಳಿ ಕಟ್ಟೆ. ಪಾರಿ ನನ್ನ ಬಂಗಾರಿ, ನನ್ನ ಚಿನ್ನ ಅಂತಂದು ನಾನು ಸೆರೆಂಡ್ ಮಾಡಿರ್ತಿದ್ದಿಲ್ಲಲ್ಲ. ಆ ಮೀಸಿ ಯಾಕ ಇಟ್ಟುದ ಬಿಟ್ಟು ಅನ್ಮ ಹೋಗಿ ಕಟ್ ಮಾಡ್ಕೊಂಬ. ನಿನ್ನ ನೀಚ ನನ್ನ ಹಾಟ್ಯ ನನಗೆ ಮೋಸ ಮಾಡಿದ್ದಿಲ್ಲವ, ಮೋಸ ಮಾಡಿಬಿಟ್ಟಿ. ನಿನ್ನ ದೇವ್ರಂತೇಳಿ ಪೂಜಿಸ್ತಿದ್ನಲ್ಲ, ಸೌದಿನ ಕರ್ಕೊಂಡ್ಬಂದ್ಬಿಟ್ಟೆಲ್ಲ ಕಡಿಕನು. ಆ ಬಿಳಿ ಜಿರ್ಲಿನ ನನಗಿಂತ ಚಂದದಾಳ ಸಣ್ಣಕದಾಳ ಅಂತೇಳಿ ಮಾಡ್ಕೊಂಬಂದೇನು. ನೀನು ಇಟ್ಟ ಬಿಡ್ತೀನಿ ಅಂತ ಮಾಡಿ ಏನು ಆಕಿನ ಇಲ್ಲಿಂದ ಓಡಿಸ್ಲಿಕ್ಕಂದ್ರೆ ನೋಡ್ಬಿಟ್ಟೆ. ಬಿಡ್ತೀನಿ ಅಂತ ಮಾಡಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಆ ಪಟೇಲ್ರಿಗೆ ಹೇಳ್ತೀನಿ, ಈ ಗೌಡ್ರು ನಿನಗೆ ನ್ಯಾಯ ಏನೋ ಕೊಟ್ಟಾರ ಏನೋ ಗೊತ್ತಿಲ್ಲ. ನಾನು ಹೋಗಿ ಅಲ್ಲಿ ಪಟೇಲ್ರಿಗೆ ಹೇಳ್ತೀನಿ. ಪಟೇಲ್ರ ಕೈಕಾಲು ಹಿಡ್ಕೊಂಡ್ರೆ ಈಗಿನ ಮನೆಯಿಂದ ಓಡಿಸ್ತೀನಿ. ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಅವ್ರು ಕೇಳಿಕಂದ್ರೆ ದರ್ರ ಹೇಳ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ತೀನಿ ನಾನು. ಇಬ್ಬರು ಕೂಡಿ ನನಗೆ ಮೋಸ ಮಾಡಿದ್ರಾನು ಅಂದ್ರೆ ನೀವು ಇಬ್ರು ಇಲ್ಲಿ ಕಿಟಕಿ ಅನ್ನೋದು ನಾನು ನೋಡ್ಕೊತ್ಕೊಂಡ್ರೆ ಮಾಡಿ ಏನು. ಬರಲಿ ನನ್ನ ಮಗ, ಬರಲಿಲ್ಲ ಹಾಟೆ ನೀಚ ನನ್ನ ಹಾಟೆ. ಯಾಕ ನೀನು ಹಿಂಗೆ ಒದರಾಡಿದ್ರೆ ಯಾವುದೂ ಇದು ಆಗಂಗಿಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಅದನ್ನ ಅರ್ಥ ಮಾಡ್ಕೋ ಸ್ವಲ್ಪ. ನಾವು ಲಗ್ನ ಆಗಿ 8 ವರ್ಷ ಆಗೈತೆ ಅಂತ ಮಾಡಿ ನೀನು ಕಂಪ್ಲೇಂಟ್ ಮಾಡ್ತೀಯ ಮಾಡು. ಹೋಗಿ ಯಾರ್ಯಾರಿಗೆ ಹೋಗಿ ನ್ಯಾಯ ಕೇಳು. ಯಾಕಂದ್ರೆ ನಾನು ಲಗ್ನ ಆಗಿದ್ದು ಸುಳ್ಳು ಅಲ್ಲ. ಯಾಕ ನಾವು ಓಡಿ ಬಂದಿದ್ದೆ ಅಂದ್ರೆ ನಾನು ಅನ್ಸುತ್ತಿದ್ದೆ ಲಗ್ನ ಆಗ್ಲಿಕ್ಕಂದ್ರೆ ಅನ್ಸುತ್ತಿದ್ದೆ. ನನಗೆ ಗೊತ್ತಾ ಇಲ್ಲ ಅಂತ ಏನು ಹೇಳಕತ್ತೀನಿ. ನನಗೆ ಅಷ್ಟು ತಿಳುವಳಿಕೆ ಇತ್ತಂದ್ರೆ ನಾನೇ ಲಗ್ನ ಹಾಕಿದ್ದೆ. ನಮ್ಮವ್ವ ಹೇಳಿದ್ಲು, ನಾನು ಕೊಳ್ಕೊಟ್ಟಿನಿ ತಾಳಿಕಟ್ಟೇನ ಅಷ್ಟೇ. ಇದ್ರೊಳಗೆ ಯಾರ್ದೂ ತಪ್ಪಿಲ್ಲ, ಅರ್ಥ ಮಾಡ್ಕೋಯಕ. ನೋಡು, ಇನ್ನೂ ಒಂದು ನೀ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ದು ಕೋರ್ಟ್ನಾಗ ರಿಜಿಸ್ಟ್ರೇಷನ್ ಆಗೈತಿ. ನಮ್ಮವ್ವ ಅದನ್ನು ಮಾಡಿಸಿಟ್ಟು ಹೋಗ್ಯಾಳ, ಗೊತ್ತೈತೇನು ನಿನಗೆ? ಇನ್ನು ಏನಾರ ನಮ್ದು ಇಬ್ಬರದ ರಿಜಿಸ್ಟ್ರೇಷನ್ ನಿಮ್ಗೇನು ಗೊತ್ತಾ? ನಿಂದು ರಿಜಿಸ್ಟ್ರೇಷನ್ ಆಗಿಲ್ಲ. ಅದನ್ನ ಅರ್ಥ ಮಾಡ್ಕೋ. ಸುಮ್ಮನೆ ಹಂಗೆ ಒದರಾಡಿ BP ಹೆಚ್ಚು ಮಾಡ್ಕೋಬೇಡ. ಯಾಕ ಆರೋಗ್ಯ ಹಾಳಾಗುತ್ತೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ನಾನೇನು ಇಲ್ಲಿ ಊಟ ಪಡ್ಕೊಂಡು ಇರಂಗಿಲ್ಲ. ನನ್ನ ಮನೆ ಐತಿ, ನನ್ನ ಹೊಲ ಐತಿ, ಎಲ್ಲ ಐತಿ. ನಾ ಹೋಗಿ ಅಲ್ಲಿ ಇರ್ತೀನಿ. ಒಂದಿಷ್ಟು ಸಮಾಜಕ್ಕೆ ನಾನು ಹೇಂತಿ ಅನ್ನೋದು ಗೊತ್ತಾಗಬೇಕಿಲ್ಲ. ನನಗೂ ಒಂದು ಗಂಡ ಮನೆ ಐತಿ ಅಂತ ಅನ್ನೋದು. ಇಷ್ಟು ವರ್ಷ ಯಾರಿಗೂ ಗೊತ್ತಿಲ್ಲಾರ್ದಂಗೆ ಜೀವನ ಮಾಡೀನಿ. ಇನ್ನು ಮ್ಯಾಗಿಂದ ನಾನು ಸೆಟ್ ಹೊಡೆದು ಜೀವನ ಮಾಡ್ತೀನಿ. ನಿಮ್ಮವ್ವ ಹಾದ್ರಗಿತ್ತಿ ಮಾಡಿಟ್ಟು ಹೋಗ್ಯಾಳಲ್ಲ, ನನ್ನ ಜೀವನ ಹಾಳು ಮಾಡಿದ್ಲಲ್ಲ. ಆ ಸತ್ತು ಏನು ಎಲ್ಲದವ ಏನಕ್ಕಿ ಹಾದ್ರಗಿತ್ತಿನ ತಂದು ಯಾರ ಜೀವನ ಹಾಳು ಮಾಡಿಟ್ಟು ಹೋಗ್ಲಿಲ್ಲ? ನನ್ನ ಜೀವನ ಹಾಳು ಮಾಡಿಲ್ಲಕ್ಕಿ ನಿಮ್ಮವ್ವ. ಯಾರು ಸಿಕ್ಕಿದ್ದಿಲ್ಲ ಗಂಡಸರು. ನನ್ನ ಗಂಡ ಒಬ್ಬನ ಕಣ್ಣ ನಾಕಿನ ಕಣ್ಣಿಗೆ ನಿಮ್ಮ ಊರಾಗ ಒಬ್ಬರು ಗಂಡಸನ ಇದ್ದಿದ್ದಿಲ್ಲ. ನನ್ನ ಗಂಡನ ಒಬ್ಬ ಗಂಡಸ ಹಾಕಿ ಕಣ್ಣ ನಿಮ್ಮವ್ಗ. ನಿಮ್ಮವ್ವ ಯಾರ ಜೀವನ ಹಾಳು ಮಾಡ್ಬೇಕಂತ ಮಾಡಿದ್ಲ ಆಕಿ ಸೂಳಿ. ನನ್ನ ಕೈಯ ಸಿಗಬೇಕಾಗಿತ್ತಕ್ಕಿ ನಾ ಜುಟ್ಟು ಹಿಡಿದು ಬಡಿತಿದ್ದೆ ನಿಮ್ಮವ್ವನ. ನೀನು 1 ನಿಮಿಷ ಇಲ್ಲಿ ಇರಬಾಡಲಿ, ಹೋಗ್ತಿರ್ಬೇಕು ನೀನು ನೋಡಿ ಇಲ್ಲಿಕಂದ್ರೆ ವಿಸ ಹಾಕಿ ಕೊಂದ ಬಿಡ್ತೀನಿ. ಯಾಕ ನಿನಗೆ ಏನೇನು ಅನ್ಸುತ್ತಲ್ಲ ಅದನ್ನೆಲ್ಲ ಮಾಡು. ನಾನು ಏನೇನು ಅನ್ನಂಗಿಲ್ಲ. ನಿನಗೆ ಸಮಾಧಾನ ಯಾವಾಗ ಅನ್ಸುತ್ತೆ ನೋಡು. ನಾನು ಬೇಕಂದ್ರೆ ಹೊಡೆದ್ರೆ ನಿನಗೆ ಸಮಾಧಾನ ಆದ್ರೆ ಅದನ್ನು ಮಾಡು. ಕಪ್ಪ ಹೊಡಿಬೇಕು ಅನ್ಸುತ್ತೆ ಅದನ್ನು ಮಾಡು. ನಾನು ಏನು ಅನ್ನಂಗಿಲ್ಲ. ರೀ ಕುಂದ್ರ ಬರ್ರಿ, ಊಟ ತೊಗೊಂಡ್ಬರ್ತೀನಿ. ನೀವು ಉಂಡಿರೇ ಇಲ್ಲ. ಆಯ್ತು ಕುಂದಿರ್ತೀನಿ, ಊಟ ತೊಗೊಂಬ. ಪಾರಿ ಭಾಳ ಚಲೋ ಅದಾಳೆ ಏಕಿ. ನೀ ಅನ್ಕೊಂಡಂಗೆ ಅಲ್ಲ, ಮಂದಿ ಹೆಣ್ಮಕ್ಳಿಗೆ ಅಲ್ಲ. ಆಕಿ ತಂದು ಹೊಲ ಮನಿ ಎಲ್ಲ ಐತಕಿಂದ ಆಕಿ ಮಾಡ್ಕೊಂಡು ತಿಂತಾಳ. ಏನು ನನಗೆ ಗಂಡ ಅಷ್ಟ ಪ್ರಪಂಚಕ್ಕೆ ಗಂಡ. ನಾನೇನು ಆಕಿಗೆ ಒಂದು ಚಲೋ ಸೀರೆ ಕೊಡಿಸಿಲ್ಲ, ಬಂಗಾರ ಕೊಡಿಸಿಲ್ಲ, ಏನೇನೇನೋ ಕೊಡಿಸಿಲ್ಲಪ್ಪ. ನಿನಗೆ ಎಷ್ಟು ತಂದಿನಲ್ಲ, ಆಕಿಗೆ ಅದ್ರಾಗ ಒಂದು ಗಿರ್ದವಾಗೂ ನಾನು ಹೋಗಿ ಕೊಟ್ಟಿಲ್ಲ. ಪಾರಿ ಅರ್ಥ ಮಾಡ್ಕೋ. ನೀವೇನೇ ನನ್ನ ಬಂಗಾರ ಅದು ಇದು ಏನಂದು ತಂದು ಕೊಟ್ಟಿರಲ್ಲ ಅದನ್ನೆಲ್ಲ ಕೊಡ್ತೀನಿ, ಮನೆ ಬಿಟ್ಟು ಹೋಗಂತ ಹೇಳಕ್ಕೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಗಳು.